ತಕೊಂಡ್ ಕುಂತ್ಯಾ ನೋಡಿ ಹೇಳಿ ಪೊಲೀಸ್ ಸ್ಟೇಷನ್ ಹೇಳಿ ಅವನ್ನ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ನಗರದಲ್ಲಿ ಹಿಂದೆಂದೂ ನಡೆಯದ ವಿಚಿತ್ರ ಘಟನೆ ನಡೆದಿದೆ. ಕಾಮುಕನೊಬ್ಬ ದಾರಿಯಲ್ಲಿ ಹೋಗುವ ಮಹಿಳೆಯರಿಗೆ ತನ್ನ ಮರ್ಮಾಂಗ ತೋರಿಸಿ ಧರ್ಮದೇಟು ತಿಂದಂತಹ ಘಟನೆ ನಿನ್ನೆ ನಡೆದಿದೆ. ನಿನ್ನೆ ನಗರದ SVM ಕಾಲೇಜು ಕ್ರೀಡಾಂಗಣದ ಹತ್ತಿರ ಸಂಜೆ ವಾಯು ವಿಹಾರಕ್ಕೆಂದು ಬರುವ ಮಹಿಳೆಯರಿಗೆ ತನ್ನ ಮರ್ಮಾಂಗ ತೋರಿಸುತ್ತಾ ತಿರುಗಾಡುತ್ತಿದ್ದ ಈ ವ್ಯಕ್ತಿಯನ್ನ ನೋಡಿ ಮಹಿಳೆಯರು ತಮ್ಮ ಮುಖ ಮುಚ್ಚಿಕೊಂಡು ಅಲ್ಲಿಂದ ಹೊರ ನಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ದಿಟ್ಟ ಮಹಿಳೆಯೊಬ್ಬರು ಸಾರ್ವಜನಿಕರಿಗೆ ಮಾಧ್ಯಮದವರಿಗೆ ಕರೆಸಿ ಧರ್ಮದೇಟು ಕೊಟ್ಟಂತಹ ಘಟನೆ ನಡೆದಿದೆ. ನಿಂಗೆ ಮಗಳದಾಳಿಲ್ಲ ಅತ್ತಂಗಿರದಾರಿಲ್ಲ ಅವ್ರ ಮುಂದೆ ತೋರ್ಸ್ ತೆಗೆದು ತೋರ್ಸ್. ಮದ್ವೆ ಆಗ್ಲವ್ರಕಿಲ್ ಬಂದೆ ನಾ ಕಂಡವ್ರ ಹೆಣ್ಮಕ್ಳು ನೋಡಾಕ ಏನ್ ತಪ್ಪಾಗೈತಿ ನಿಂದ? ಅಲ್ಲಿ ಹೆಣ್ಮಕ್ಳು ನೋಡಿ ಹೊಳ್ ಹೊಂಟಾರ ವಾಕಿಂಗ್ ಬರ್ಬೇಕು ಬರಬಾರ್ದಿಲ್ಲ ಕೊಡ್ಲೇನು ಒಂದು ಗಡ್ಡಿಗೆ ಮತ್ತೆ ಇಲ್ಲಿ ಬಂದು ತಕೊಂಡ್ ಕುಂತ್ಯಾ ನೋಡಿ ಹೇಳಿ ಪೊಲೀಸ್ ಸ್ಟೇಷನ್ ಹೇಳಿ ಅವನ್ನ ಪೊಲೀಸ್ ಸ್ಟೇಷನ್ ಹೇಳಿ ಅವಂಗ ಪಬ್ಲಿಕ್ ಪ್ಲೇಸ್ ಐತದ ಕೊಡು ಅವಂಗ ಏನ್ ತಪ್ಪಾಗೈತಿ ಈಗ ತೋರ್ಸಿ ತೆಗೆದು ತೋರ್ಸಿ ಎಲ್ಲಾರ್ಗು ತೆಗೆದು ತೋರ್ಸಿ ಈಗ ತೆಗೆದು ತೋರ್ಸಿ ಈಗ ಎಲ್ಲಾರ್ಗು ಹೆಣ್ಮಕ್ಳ ಮುಂದೆ ಅಷ್ಟೇನ ಬಂದವ್ರ ತೋರ್ಸೋದ ಹೆಣ್ಮಕ್ಳಿಗೆ. ಇಂತಹ ಕೃತ್ಯ ಯಾಕೆ ಮಾಡ್ತಿರೋದು ಅಂತ ಕೇಳಿದ್ರೆ ಮದ್ವೆ ಮಾಡಿಕೊಳ್ಳಲು ಹುಡುಗಿ ಸಿಗ್ತಾ ಇಲ್ಲ, ನಾನೇನ್ ಮಾಡ್ಲಿ ಅಂತ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾನೆ. ಈ ವ್ಯಕ್ತಿಯ ಮೊಬೈಲ್ ಅನ್ನ ಪರಿಶೀಲಿಸಿದಾಗ ಇನ್ನಷ್ಟು ಆಘಾತಕಾರಿ ವಿಷಯಗಳು ಹೊರಬಂದಿವೆ. ತನ್ನ ಮೊಬೈಲ್ ವಾಲ್ಪೇಪರ್ಗೆ ಶಾಲಾ ಬಾಲಕಿಯೊಬ್ಬಳ ಫೋಟೋ ಹಾಕಿಕೊಂಡಿರುವ ಈ ಕಾಮುಕ ಮೊಬೈಲ್ ಗ್ಯಾಲರಿಯಲ್ಲಿ 10 ರಿಂದ 14 ವರ್ಷದ ಹುಡುಗಿಯರ ಫೋಟೋಗಳು ಸಿಕ್ಕಿವೆ. ಈ ಫೋಟೋಗಳು ಈತ ಟಾರ್ಗೆಟ್ ಮಾಡಿರುವ ಬಾಲಕಿಯರೋ ಅಥವಾ ಡೌನ್ಲೋಡ್ ಮಾಡಿದ್ದಾನೋ ತಿಳಿದು ಬಂದಿಲ್ಲ. ಅಷ್ಟೇ ಅಲ್ಲದೆ ಈತನ ಗೂಗಲ್ ಸರ್ಚ್ ಹಿಸ್ಟ್ರಿ ನೋಡಿದ್ರೆ ಬರೀ ಫೋನ್ ಸೈಟ್ಗಳೇ ಕಾಣ್ತಿವೆ. ಈ ಕಾಮುಕನಿಗೆ ಸಾರ್ವಜನಿಕರು ಧರ್ಮದೇಟು ಕೊಟ್ಟು ಸದ್ಯ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಅದೇನೇ ಇರಲಿ, ಕಳೆದ ಹಲವು ತಿಂಗಳ ಹಿಂದೆ ನಗರದ ಕ್ರೀಡಾಂಗಣದ ಹತ್ತಿರ ಸಣ್ಣ ಸಣ್ಣ ಶಾಲಾ ಮಕ್ಕಳು ತಿರುಗಾಡುವ ದಾರಿಯಲ್ಲೇ ಕಾಂಡಮ್ ಪ್ಯಾಕೆಟ್ಗಳು ಸಿಕ್ಕಿತು ಎಲ್ಲರಲ್ಲಿ ಗಾಬರಿ ಉಂಟು ಮಾಡಿತ್ತು. ಯಾವುದೇ CCTV ಇಲ್ಲದ ಕಾರಣ ಇಂತಹ ಪುಂಡ ಪೋಖರಿಗಳಿಗೆ ಈ ಜಾಗಗಳು ಕಾಮದಾಟದ ಸ್ಥಳವಾಗಿ ಬದಲಾಗಿವೆ. ಸಣ್ಣ ಸಣ್ಣ ಮಕ್ಕಳನ್ನು ಶಾಲೆಗೆ ಕಳಿಸುವ ಪೋಷಕರಲ್ಲಿಯೂ ಆತಂಕ ಸೃಷ್ಟಿಸಿರುವ ಈ ಘಟನೆ ನಗರದಲ್ಲಿ ದೊಡ್ಡ ಅನಾಹುತ ನಡೆಯುವುದರ ಮುಂಚೆಯೇ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾದಂತ ಅವಶ್ಯಕತೆ ಇದೆ. ವಿಜಯ ಧ್ವನಿ ನ್ಯೂಸ್, ಇಲ್ಕಲ್.